ಇವತ್ತು ನಮ್ಮ ಚೈಲ್ಡ್ಹುಡ್ ಫೇವ್ರೆಟ್ ಸ್ವೀಟ್ನ ಮಾಡ್ತಾ ಇದ್ದೀನಿ. ಸಾಮಾನ್ಯವಾಗಿ ಚೈಲ್ಡ್ಹುಡ್ಡಲ್ಲಿ ಅಮ್ಮ ಮಾಡ್ತಿದ್ದಿದ್ದೆ ರವೆ ಉಂಡೆ ಅಲ್ಲ, ತುಂಬ ವಿಧಾನದಲ್ಲಿ ಮಾಡ್ಬೋದು. ಎಷ್ಟು ದಿನ ಇಟ್ಟರೂ ಸಾಫ್ಟಾಗಿ ಪರ್ಫೆಕ್ಟಾಗಿ ಹೇಗೆ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ತುಂಬಾ ಈಸಿ ಮೆಥಡ್ ಅಂತ ಹೇಳ್ಬೋದು. ಯಾರು ಬೇಕಾದರೂ ಮೊದಲನೇ ಸಾರಿ ಮಾಡಿದ್ರೂ ಪರ್ಫೆಕ್ಟಾಗಿ ಬರುತ್ತೆ. ಬನ್ನಿ ಶುರು ಮಾಡೋಣ. ಮೊದಲಿಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಪ್ಯಾನ್ಗೆ ಒಂದು 2ರಿಂದ 3 ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪ ಹಾಕಿದ್ದೀನಿ. ತುಪ್ಪ ಒಂಚೂರು ಬಿಸಿ ಆಗ್ತಿದ್ದಂತೆ ಸ್ಟವ್ನ ಲೋ ಫ್ಲೇಮಲ್ಲೇ ಇಟ್ಕೊಂಡು ನಿಮಗೆ ಯಾವ ಡ್ರೈ ಫ್ರೂಟ್ಸ್ ಬೇಕೋ ಅದನ್ನು ಹಾಕ್ಕೊಳ್ಳಿ. ಹಾಗೆ ಕ್ವಾಂಟಿಟಿನೂ ಅಷ್ಟೇ, ಇಷ್ಟೇ ಅಂತ ಅಲ್ಲ, ನಿಮಗೆ ಹೆಚ್ಚಬೇಕಾದ್ರೆ ಹೆಚ್ಚಿಗೆ ಹಾಕ್ಕೋಬೋದು. ನೋಡಿ, ಗೋಡಂಬಿ ಲೈಟಾಗಿ ಗೋಲ್ಡನ್ ಬ್ರೌನ್ ಟರ್ನ್ ಆಗುತ್ತೆ. ಹಾಗೆ ದ್ರಾಕ್ಷಿ ಈ ರೀತಿ ದಪ್ಪ ದಪ್ಪ ಆಗ್ತಿದ್ದಂತೆಯೇ ಇದನ್ನು ತೆಗೆದು ಸೈಡ್ಗಿಡೋಣ. ಈಗ ಅದೇ ಪ್ಯಾನ್ಗೆ ತುಪ್ಪ ಹಾಗೆ ಇದೆ 2 ಟೇಬಲ್ ಸ್ಪೂನ್ ಆಗೋಷ್ಟು. ಇಲ್ಲಿ 2 ಕಪ್ ಆಗೋಷ್ಟು ಸೂಜಿ ರವೆನ ಹಾಕ್ತಾಯಿದ್ದೀನಿ. ಅಂದರೆ ಉಪ್ಮಾ ಎಲ್ಲ ಮಾಡ್ತೀವಲ್ಲ ಅದೇ ರವೆನೇ. ವೆಯ್ಟ್ ವೈಸ್ ಬಂದರೆ ಅರ್ಧ kg ಆಗೋಷ್ಟು ಹಾಕ್ಕೊಂಡಿದ್ದೀನಿ. ಈ ರವೆನ ಸುಮಾರು 10 ನಿಮಿಷಗಳ ಕಾಲ ಲೋ ಫ್ಲೇಮಲ್ಲೇ ಹುರ್ಕೊಳ್ಬೇಕು. ಮೀಡಿಯಮ್ ಫ್ಲೇಮ್ ಹೈ ಫ್ಲೇಮ್ ಇಡೋದಕ್ಕೆ ಹೋಗಬೇಡಿ, ನಮಗೆ ಈ ರವೆ ಉಂಡೆ ಚೆನ್ನಾಗಿ ಬರೋದಿಲ್ಲ. ನಾವು ಯಾವುದೇ ಸ್ವೀಟ್ ಮಾಡಲಿ ರವೆನ ಲೋ ಫ್ಲೇಮಲ್ಲೇ ಹುರ್ಕೊಳ್ಬೇಕು ಯಾವಾಗಲೂ. ನೋಡಿ, ಆ ತುಪ್ಪ ಎಲ್ಲ ಚೆನ್ನಾಗಿ ಹೊಂದ್ಕೊಂಡು ನೀಟಾಗಿ ಎಲ್ಲ ಕಡೆ ಇವನ್ನಾಗಿ ಫ್ರೈ ಮಾಡ್ತಾ ಬನ್ನಿ. ನಾನು ಈ ವಿಡಿಯೋದಲ್ಲಿ ತೋರಿಸ್ತಿರೋದು ಒನ್ ಆಫ್ ದಿ ಈಸಿ ಮೆಥಡ್. ನನ್ನ ಚಾನಲ್ನಲ್ಲಿ ಆಲ್ರೆಡಿ 2 ರೀತಿಯ ರವೆ ಉಂಡೆ ಅಪ್ಲೋಡ್ ಆಗಿದೆ, ಅದು ಸಹ ನೀವು ನೋಡಿ ಮಾಡ್ಕೊಳ್ಬೋದು. ನಾನಿಲ್ಲಿ ಸುಮಾರು 8 ನಿಮಿಷ ಲೋ ಫ್ಲೇಮಲ್ಲೇ ಈಗ ಫ್ರೈ ಮಾಡ್ತಾ ಬಂದಿದ್ದೀನಿ. ನೋಡಿ, ಲೈಟಾಗಿ ಬಣ್ಣ ಚೇಂಜ್ ಆಗುತ್ತೆ, ನಿಮ್ಗೆ ಅಷ್ಟೇನು ಡಿಫ್ರೆನ್ಸ್ ಗೊತ್ತಾಗೋದಿಲ್ಲ. ಆ ರವೆ ಹಸಿ ಸ್ಮೆಲ್ಲೆಲ್ಲ ಹೋಗಿ ಒಳ್ಳೆ ಅರೋಮ ಬರ್ತಾ ಇರುತ್ತೆ. ನೋಡಿ, ಈ ರೀತಿ ಕಣಕಣನು ಕಾಣಬೇಕು ನಿಮಗೆ ರವೆ. ಈಗ ಇದನ್ನು ಸೈಡ್ಗೆ ಇಟ್ಕೊಳ್ಳೋಣ. ಈಗ ಅದೇ ಪ್ಯಾನ್ಗೆ 2 ಕಪ್ ರವೆಗೆ ನಾನು 1 ಕಪ್ ಆಗೋಷ್ಟು ಒಣಕೊಬ್ಬರಿನ ತುರಿದ್ಬಿಟ್ಟು ಜಸ್ಟ್ ಒಂದು 30 ಸೆಕೆಂಡಿಂದ 40 ಸೆಕೆಂಡ್ ಬಿಸಿ ಮಾಡ್ಕೊಳ್ಳಿ ಸಾಕು. ಇನ್ ಕೇಸ್ ಯಾರಾದರೂ ಹಸಿ ಕಾಯಿ ಯೂಸ್ ಮಾಡ್ತಿದ್ರೆ 1 ಟೇಬಲ್ ಸ್ಪೂನ್ ತುಪ್ಪ ಹಾಕಿ ಡ್ರೈ ರೋಸ್ಟ್ ಮಾಡ್ಕೊಳ್ಳಿ ಕಾಯಿನ ಹಾಕ್ಕೊಂಡು. ನೋಡಿ, ಈಗ ಬಿಸಿ ಆಯಿತು, ಇದನ್ನು ಪಕ್ಕಕ್ಕೆ ಇಡೋಣ. ಈಗ ಮಿಕ್ಸಿ ಜಾರಲ್ಲಿ ಹುರಿದಿಟ್ಕೊಂಡಿರೋ ಅಂಥ ಅರ್ಧ ರವೆನ ಹಾಕ್ಕೊಂಡಿದ್ದೀನಿ. 2 ಕಪ್ ರವೆಗೆ 1.5 ಕಪ್ ಆಗುವಷ್ಟು ಸಕ್ಕರೆ ಬೇಕಾಗುತ್ತೆ. ಇನ್ ಕೇಸ್ 1 ಕಪ್ ಮಾಡೋರಿಗೆ 3/4 ಕಪ್ಪಷ್ಟು ಸಕ್ಕರೆ ಸಾಕು. ಸ್ವೀಟ್ ಎಲ್ಲ ಪರ್ಫೆಕ್ಟಾಗಿರುತ್ತೆ, ಕಡಿಮೆನೂ ಅನಿಸಲ್ಲ ಜಾಸ್ತಿನೂ ಅನಿಸಲ್ಲ. ಇದೇ ಅಳತೆ ಪ್ರಕಾರನೇ ಮಾಡಿ ನೋಡಿ. 4ರಿಂದ 5 ಸಲ ಪಲ್ಸ್ ಮೋಡಲ್ಲಿ ಆನ್ ಆ್ಯಂಡ್ ಆಫ್ ಮಾಡಿಕೊಂಡ್ರೆ ನಿಮಗೆ ಸಕ್ಕರೆ ಮಾತ್ರ ಕಂಪ್ಲೀಟ್ ಪುಡಿ ಆಗುತ್ತೆ. ಆ ರವೆ ಅನ್ನೋದು ಇದ್ದೇ ಇರುತ್ತೆ, ಕಂಪ್ಲೀಟ್ ಪುಡಿ ಆಗಬಾರ್ದು, ಆ ರೀತಿಯೇ ಇರಬೇಕು. ಈಗ ಇನ್ನೊಂದು ಬ್ಯಾಚ್ಗೆ ನೋಡಿ 1 ಟೀ ಸ್ಪೂನ್ ಆಗೋಷ್ಟು ಏಲಕ್ಕಿ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ನೀವು ಕುಟ್ಟಿ ಪುಡಿ ಮಾಡಿ ಹಾಗೆ ಬೇಕಾದರೂ ಸೇರಿಸ್ಬೋದು. ನೋಡಿ, ಎಲ್ಲವನ್ನು ಈಗ ನೀಟಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀವಿ ಅಲ್ಲ, ಇದನ್ನೆಲ್ಲವನ್ನು ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ಈಗ ಮೊದಲೇ ರೋಸ್ಟ್ ಮಾಡಿರೋ ಅಂಥ ಒಣ ಕೊಬ್ಬರಿನೂ ಹಾಕ್ಕೊಳ್ತಾ ಇದ್ದೀನಿ. ಅಗಲವಾಗಿರೋ ಅಂಥ ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡಿಕೊಂಡ್ರೆ ಉಂಡೆ ಕಟ್ಟೋಕ್ಕೆ ಈಸಿ ಆಗುತ್ತೆ ಅಂತ. ಈಗ ಒಂದು ಸ್ವಲ್ಪ ಡ್ರೈ ಫ್ರೂಟ್ಸ್ ಫ್ರೈ ಮಾಡಿದ್ವಲ್ಲ ಅದನ್ನು ಹಾಕಿ ಒಂಚೂರು ಫೋರ್ಸ್ ಕೊಟ್ಟು ಎಲ್ಲವನ್ನು ಚೆನ್ನಾಗಿ ಕೈಯಿಂದನೇ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ. ಈಗ 2 ಕಪ್ ರವೆಗೆ ನಾನಿಲ್ಲಿ 1/4 ಕಪ್ ಆಗೋಷ್ಟು ಹಾಲನ್ನು, ಬಿಸಿ ಮಾಡಿರೋ ಹಾಲು, ಇದು ಬಿಸಿನೇ ಇರಬೇಕು ನಾವು ಹಾಕಿದಾಗ. 4 ಟೇಬಲ್ ಸ್ಪೂನ್ ಆಗೋಷ್ಟು ಹಾಲನ್ನು ಹಾಕ್ಕೊಂಡಿದ್ದೀನಿ. ಒಂದೇ ಸಲ ಹಾಕಕ್ಕೆ ಹೋಗಬೇಡಿ, ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ತಾ ಉಂಡೆ ಕಟ್ಕೊಳ್ಬೇಕಾಗುತ್ತೆ. ನೋಡಿ, ಹಾಲು ಹಾಕಿ ಮಿಕ್ಸ್ ಮಾಡಿ ನನಗೆ ಪರ್ಫೆಕ್ಟಾಗಿ ಉಂಡೆ ಬರ್ತಾ ಇದೆ. ಸ್ವಲ್ಪ ಪ್ರೆಷರ್ ಕೊಟ್ಟು ಗಟ್ಟಿಯಾಗಿ ಒತ್ತಿ ಉಂಡೆ ಮಾಡಿದ್ರೆ ಬರುತ್ತೆ. 1 or 2 ಟೈಮ್ಸ್ ಮೊದಲನೇ ಸಾರಿ ಮಾಡೋರಿಗೆ ಕನ್ಫ್ಯೂಸ್ ಆಗ್ಬೋದು ಉಂಡೆ ಬರ್ತಿಲ್ವಲ್ಲ ಅಂತ. ತುಂಬಾ ಪ್ರೆಷರ್ ಕೊಟ್ಟು ಒತ್ತಿ ಉಂಡೆನ ಮಾಡ್ಕೊಳ್ಬೇಕಾಗತ್ತೆ. ನಾನು ತೊಗೊಂಡಿರೋ ಅಂಥ 1/4 ಕಪ್ಪಲ್ಲಿ ಅದರಲ್ಲಿ ಅರ್ಧದಷ್ಟು ಇನ್ನೂ ಉಳಿದಿದೆ. ನಾನಿಲ್ಲಿ 5ರಿಂದ 6 ಟೇಬಲ್ ಸ್ಪೂನ್ ಆಗೋಷ್ಟು ಹಾಲನ್ನು ಹಾಕ್ಕೊಂಡಿದ್ದೀನಿ ಅಷ್ಟೇ. ಸೊ ಖಂಡಿತವಾಗ್ಲೂ ನೋಡಿಕೊಂಡು ಹಾಕ್ಕೊಳ್ಳಿ, ಒಂದೇ ಸಲ ಹಾಲು ಹಾಕೋದಕ್ಕೆ ಹೋಗಬೇಡಿ. ಎಲ್ಲ ಉಂಡೆನೂ ಈ ರೀತಿ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. 1 ಡೇ ಬಿಟ್ಟು ಈ ಕ್ಲಿಪ್ನ ತೋರಿಸ್ತಾ ಇರೋದು. ನೀವು ಆರಾಮಾಗಿ 1 ವೀಕ್ ಸ್ಟೋರ್ ಮಾಡ್ಕೋಬೋದು, ಇದೇ ರೀತಿ ಸಾಫ್ಟಾಗೇ ಇರುತ್ತೆ. ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ನಮ್ಮ ವೀಡಿಯೋಸ್ಗಾಗಿ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡ್ಕೊಳ್ಳಿ.
ಮೊದಲನೇ ಸರಿ ಸವಿ ಕಿಚನ್ ಕನ್ನಡನ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.